So, hi fam, welcome back to my YouTube channel. ವೆರಿ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಸಂಡೆ ಆಗಿರೋದ್ರಿಂದ ಇವಾಗ ಜಸ್ಟ್ ಎದ್ವಿ. ಆದ್ರೆ ಈ ಮಾತ ಇನ್ನೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡವಳೆ. ಗೈಸ್ ಬೆಳಿಗ್ಗೆ ಮುಖ ನೋಡಿ ಗೈಸ್. ಹಾ ಬಂತು ನೋಡು ಅಂತ ನೋಡಿ ಗೈಸ್, ನಾವಿಬ್ರು ಏನದು ಮಶ್ರೂಮ್ ಪಲಾವ್ ಮಾಡಕ್ಕೆ ಎಲ್ಲ ಐಟಮ್ ತಗೊಂಡ್ಬರಕ್ಕೆ ಹೋಗ್ತಾ ಇದ್ವಿ. ನೋಡಿ ಗೈಸ್, ನಾವಿಬ್ರು ಮಶ್ರೂಮ್ ಪಲಾವ್ ಮಾಡೋದಕ್ಕೋಸ್ಕರ ತರಕಾರಿ ತಗೊಂಡು ಹೋಗ್ಕೊಂಡಿದ್ದೀವಿ. ಫೈನಲಿ ತಗೊಂಡ ತರಕಾರಿನ ಈಜಿಗೆ ಹೋಗ್ತಾ ಇದೀವಿ ಇವಾಗ. ನಿಮ್ದು ಅಂಗಡಿ ಫೋಟೋ ಶೂಟ್ ಮಾಡಕ್ ಬಂದಿದ್ವಿ. ಶೂಟ್ ಮಾಡ್ಬಿಟ್ಟು ಪೊಲೀಸಿಗೆ ಕಳಿಸ್ತೀವಿ. ಯಾರಿಗಾದ್ರೂ ₹1 ಯಾಮರ್ಸಿದ್ರು ಬರ್ತಾರೆ ಅವರು. ಫುಲ್ ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ತಾ ಇರ್ತಾರೆ. ಈ ವಿಡಿಯೋ ಕಳ್ಸಿದ್ರೆ ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ತಾರೆ ಅವರು. ಈಗ ಏನ್ ತಗೋತೀಯಾ? ಸಿಸಿ ಕ್ಯಾಮ್ರಾ ಇಲ್ವಾ ನಿಮ್ಮ ಅಂಗಡಿಲಿ? ನೋಡಿ, ಇಲ್ಲ ಅಂದ್ರೆ ಪೊಲೀಸರು ಏನೇನೋ ಅಂತಾರೆ. ಸಿಸಿ ಕ್ಯಾಮ್ರಾ ಇಡ್ಬೇಕು. ತಿಂಡಿ ತಿಂದ? ಏನ್ ತಿಂದ್ರಿ? ಅಯ್ಯೋ, ಇಷ್ಟೊಂದು ಯೋಚನೆ ಮಾಡಿ ಹೇಳ್ತಿದ್ದೀರಲ್ಲ. ಏನ್ ಬೇಕು? ಏನ್ ತಗೋತೀಯ? ಸ್ವೀಟ್ ಇದೆ. ಯಾವ್ದು? ಮೇಡಮ್ ಬಾಯ್. ಹಾ, ಇದು ಪಿಜಿಲಿ ಇರೋದು ನಾವು. ಪಿಜಿ ಇವತ್ತು ಉಪ್ಪಿಟ್ಟು ತಿನ್ನಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನ ತಗೊಂಡೋಗಿ ಬಾಯ್ ಅಂಕಲ್. ಬಾಯ್ ಮಾಡಿ. ಬೆಂಡೆಕಾಯಿ ಕಚ್ಚೋಣ. ಕನ್ನಡ ಕತ್ ಮಾಡ್ತಿದೀನಿ. ಏನ್ ಪಲ್ಯ ಮಾಡ್ತಿದ್ದೀರಾ? ಬೆಂಡೆ ಕಟ್ ಮಾಡ್ತಿದ್ದೆ. ಬೆಂಡೆ ಪಲ್ಯ. ಗರೆ ಪಲ್ಯ. ಸರಿ, ನಂಗೆ ಮಿಕ್ಸಿ ಇದು ಬೇಕು. ಎಲ್ಲಿಟ್ಟೆ? ಕುಕ್ಕರ್ಲು తోడా ಅವ್ರು ಕಟ್ చేస్తుంది. ಆ ಬೇಡ ಪ್ಲೇಟ್ ಕಟ್ ಮಾಡ್ತಾ ಪ್ಲೇಟ್ ಬೇಡ, ಮಾಸ್ ಆಗ್ತಾ ಇದೆ. ಆಯ್ತು, ಕಟ್ ಮಾಡಿ. ಕುಕ್ಕರ್ ಅಂಕಲ್ ಸಾಂಗ್ ಒಂದು తెలుగు ಸಾಂಗ್. ಆಂಟಿಗೋಸ್ಕರ ಒಂದು ಸಾಂಗ್, ಲವ್ ಸಾಂಗ್. ಮಸ್ತ್ నెక్స్ట్ ఏముంది? సాంగ్ రాదు. నిందు ఆంటీ లవ్ మ్యారేజ్ అరేంజ్ అరేంజ్డ్. ಅವ್ರು ರಾಯಿಸ್ಕೊಂಡ್ ನೋಡ್ತಾವೆ ನೋಡ್ರಿ. ಏನಾಗಲ್ಲ ಮಾಡು. ಅಲ್ಲ ನೀರನ್ನ ತೆಗಿಯೋದ್ನ, ನೀರೆಲ್ಲ ತೆಗಿ. ನೀರಲ್ಲಿಟ್ರೆ ಅದು ಇದಾಗೋದು.
ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು, ಬಿರಿಯಾನಿ ರೆಡಿ ಆಯ್ತು, ಮೊಸರು ಬಜ್ಜಿ ಇಲ್ಲೇ ಮಾಡಿದೆ. ಸೊ ಇವಾಗ ಇದ್ರಲ್ಲಿ ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಹೋಗ್ತಿದೀವಿ. ಹಿಡ್ಕೊಳೆ. ಸಂಗು ಹೋಗ್ ಬರ್ತೀವಿ. ಅಂಟಿ ಆಮೇಲೆ ತಿನ್ನೋಣ. ಸೊ ಇವಾಗ ಪಿಜಿಯಿಂದ ಮಾಡ್ಬಿಟ್ಟು ಹೊರಡ್ತಿದ್ವಿ ಗೈಸ್. ಮ್ಯಾಂಗೋ ತಿನ್ಬೇಕು ಅನಿಸ್ತಿದೆ. ಗರ್ಭಿಣಿ ಆಗ್ಬಿಟ್ಟಿದ್ಯಾ? ಮ್ಯಾಂಗೋ ಎಲ್ಲ ಅದ್ರಲ್ಲಿ. ಸೊ ಇಲ್ಲಿಂದ ನಮ್ಮ ಪಿಜಿಯಿಂದ ಒಂದು 2 ಮಿನಿಟ್ಸ್. ಆ ರೋಡ್ ಹೋದ್ರೆ ನಮ್ಮ ಅಕ್ಕನ ಮನೆ. ನಮ್ಮ ಆಕ್ಚುಲಿ ಒಂದು ವಿಷಯ ಏನಂದ್ರೆ ಅಕ್ಕಂಗೆ ಗೊತ್ತಿಲ್ಲ, ನಾವು ಬರ್ತಿರೋದು ಗೊತ್ತಿಲ್ಲ, ನಾವು ಒಂದು ಪಲಾವ್ ಮಾಡಿರೋದು ಗೊತ್ತಿಲ್ಲ, ಅವ್ರು ಇವಾಗ ಕೊಡ್ತಿರೋದು ಗೊತ್ತಿಲ್ಲ. ಸೊ ಒಂದು ಕಂಪ್ಲೀಟ್ ಸರ್ಪ್ರೈಸ್ ಪ್ಲಾನ್ ಇದು. ಬನ್ನಿ ರಿಯಾಕ್ಷನ್ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೆಂಗ್ ಗೊತ್ತಿದೆ? ನೋ ಮಸ್ತ್. ಇದು ಬಿರಿಯಾನಿ ಅನ್ನೋದ ಪಲಾವ್ ಅನ್ನೋದ ಕಂಪ್ಲೀಟ್ ವೆಜ್. ಮೈಕ್ ಒಳಗೆ ಹೊಸ ಪಿಜಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಚೆನ್ನಾಗಿದೆ. ನೀನ್ ಎಕ್ಸ್ಪರ್ಟ್ ಬಿಡಮ್ಮ. ನಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯೂಟ್ಯೂಬ್ ಏನೋ ನೋಡ್ಕೊಂಡು. ನಾವ್ ಇಲ್ಲೇ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ, ಆಮೇಲೆ ಸರ್ಪ್ರೈಸ್ ಕೊಡೋಣ ಅಂತ. ಸುಮಾರು ಅವ್ರು ತಿನ್ನಲ್ಲ ಅಲ್ಲ ಮಶ್ರೂಮ್, ಬರೋಣ ಇಲ್ಲ ಅಂದ್ರೆ. ಇದು ಚಿಕನ್ ಬಿರಿಯಾನಿ ಅಲ್ವಾ? ಏ ಮಶ್ರೂಮ್ ಬಿರಿಯಾನಿ. ನೀನ್ ಫಸ್ಟ್ ಹೇಳ್ಬೇಕು ತಾನೆ ಮಶ್ರೂಮ್ ಬಿರಿಯಾನಿ ಅಂತ. ನನ್ನ ಹೆಂಡತಿ ಖುಷಿ ಆಯ್ತು ಇವತ್ತು ಅಡಿಗೆ ಮಾಡೋಕ್ ಆಗಲ್ಲ. ಹೌದು, ನಾನೇನ್ ಅಡಿಗೆ ಮಾಡೋದು ಅಂತ ಪ್ಲಾನ್ ಮಾಡ್ಕೋತಿದ್ದೆ. ನನ್ ತಂಗಿ ಏನೋ ಮಶ್ರೂಮ್ ಬಿರಿಯಾನಿ ತಂದು, ನಿಮಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಹುಡುಗ ಸಿಗ್ಲಿ. ಅಮ್ಮ ರಾಮ, ಮೊಸರು ಬಜ್ಜಿ ಹಾಕೊಳ್ಳಿ, ಹಂಗೆ ತಿಂತಿದ್ದೀರಾ? ಸೂಪರ್. ಇವತ್ತು ನನ್ನ ಹೆಂಡತಿ ಪ್ಲಾನ್ ಮಾಡ್ಕೊಂಡಿಲ್ದು. ಐ ಥಿಂಕ್ ಮ್ಯಾಗಿ ತಿನ್ಸ್ಬಿಟ್ಟು ಇವತ್ತು ಮುಗಿಸ್ಬಿಡೋಣ ಮಧ್ಯಾಹ್ನ ಊಟಕ್ಕೆ ಅಂತ. ಆದ್ರೆ ಫೈನಲಿ ಏನೋ ಬಿರಿಯಾನಿ ಅಲ್ಲ, ಇದೆಂತ ಪಲಾವ್ ತಿಂತಾ ಇದೀವಿ. ಬಿರಿಯಾನಿ ಕಮ್ಸ್ ಪಲಾವ್. ಯಾಕಂದ್ರೆ ಇವತ್ತು ಮನೇಲಿ ತುಂಬಾ ಕೆಲಸ ಇದೆ ನಂಗೆ. ಲಾಸ್ಟ್ ವೀಕ್ ಮನೆ ಕ್ಲೀನಿಂಗ್ ಮಾಡಿಲ್ಲ. ಸೊ ಈ ವೀಕ್ ಎಂಟೈರ್ ಮನೆ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ವೀಕ್ ನಮ್ಮ ಅತ್ತೆ ಅವರೆಲ್ಲ ಬರ್ತಾರೆ. ಅವ್ರು ಬಂದಾಗ ಮನೆ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ. ಇವತ್ತು ಇವಳು ರಂಜುನು ಬಂದಿದ್ದಾಳೆ, ಇವತ್ತೆಲ್ಲ ಕ್ಲೀನ್ ಮಾಡಿ ಹೋಗ್ತಾಳೆ. ಊಟ ಮಾಡಿಲ್ಲ, ಬಾಯಿ ನೋಡಿ ನಾವು ಕ್ಲೀನ್ ಮಾಡ್ತೀವಂತೆ. ನಾನಿಬ್ರು ತಂಗಿ ಅಂದ್ರೆ ಇದಾರೆ, ಇನ್ನೊಬ್ಳು ಇದ್ದಾಳೆ. ಅವರೆಲ್ಲ ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಕ್ಲೀನಿಂಗ್. ನಮ್ಮ ಪಿಜಿ ಎಲ್ಲ ನನಗೆ ಯಾಕೆ ನನ್ನ ಹೆಂಡತಿಗೆ ತೆಗಿತಾಳೆ. ಅದು ನಿಜ. ಹಿಂಗ್ ತಕೋತಾಳೆ ಹೆಂಡತಿ. ನಾನ್ ಒಂದೇ ತಟ್ಟಲ್ಲಿ ತಿನ್ನೋಣ ಅಂತ ಇದ್ದೆ. ನನಗೆ ನಿನ್ ಬರೋದ್ ಕಾಣಿಸಿಲ್ಲ. ಪಲಾವ್ ನೋಡ್ಬಿಟ್ಟು ಕಾಯಕ್ಕಾಗಲ್ಲ. ಸ್ಲೈಡ್ಸ್ ಅಂತ ಇದು ತಗೊಂಡ್ಬಂದಿದೀವಿ. ಬೆಂಡೆಕಾಯಿ ಪಲಾವ್ ಮಾತ್ರ ಸಗದಾಗಿದೆ. ನಮ್ಮ ಅಂಕಲ್ ಮಾಡಿದ್ದು. ಅಂಕಲ್ ಕಟ್ ಮಾಡ್ಕೊಟ್ಟಿದ್ದ. ಆ ಕಡೆ ಚಟ್ನಿ ಅಂಕಲ್ ಮಾಡಿದ್ದು. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಹೊಸವಾಗಿದೆ. ನೀವು ತಿಂದ್ರಾ? ತಿಂದಿಲ್ಲ. ಬೇಗ ಹೋಗೋಣ, ಖಾಲಿ ಆಗತ್ತೆ ಮತ್ತೆ. ಪಲ್ಯ ಸಿಗಲ್ಲ. ಪಲ್ಯ ಟೇಸ್ಟ್ ಮಾಡ್ತಾರೆ, ಚೆನ್ನಾಗಿದೆ. ಬೆಂಡೆಕಾಯ ಇದು ಪಲಾವ್ ಚೆನ್ನಾಗಿದೆ ಬ್ರೋ. ನಾನೇ ಮಾಡಿದ್ದು. ವಿಡಿಯೋ ನೋಡಿ ಆಯ್ತಾ? ವಿಡಿಯೋ ವ್ಲಾಗ್ ನೋಡಿ. ಎಲ್ಲ ಕಟ್ ಮಾಡಿದ್ದು ನಾನು. ಕಟ್ ಮಾಡಿದಕ್ಕೆ ಟೇಸ್ಟ್ ಬಂದಿದೆ ನೋಡಿ. ಕಟ್ಟಿಂಗ್ ಅಲ್ಲೇ ಟೇಸ್ಟ್ ಇರೋದು ಗೊತ್ತಾ ಅಲ್ವಾ? ಅವರೇ ಕೊಟ್ಟಿದ್ದ ರೈಸ್ ಅವ್ರದ್ದೆ. ಬರೀ ನಿಮ್ಮಷ್ಟು ಮಾಡಿದ್ರೆ ಪಿಜಿ ಅವ್ರಿರೋರ್ಗೆ ಎಲ್ರಿಗೂ. ನಮ್ಗಷ್ಟೇ, ನಮ್ಗೆ ಈ ಮನೆಗೆ ಆಂಟಿ ಅಂಕಲ್ ಸ್ವಲ್ಪ ಕೊಡ್ತೀವಿ ಅಷ್ಟೇ. ಪಿಜಿ ಅವ್ರಿಗೆ ಎಲ್ರಿಗೂ ಮಾಡ್ಬೇಕಾದ್ರೆ ನಡೆಸಿದ್ರೆ ಒಳ್ಳೇದಿತ್ತು. ಉಳಿಬೇಕು ತುಂಬಾ. ಥ್ಯಾಂಕ್ ಯು. ಒಂದತ್ತಿದ ಊಟ ಸ್ಪಾನ್ಸರ್ ಮಾಡಿದಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ. ಇಲ್ಲಾಂದ್ರೆ ನನಗೆ ಚೊರ ಮಾಡೋಳು, ಏನ್ ಮಾಡೋದು ಅಂತ. ಇಲ್ಲ, ನಂಗೆ ತುಂಬಾ ಕೆಲಸ ಇತ್ತು ಅನ್ಕೊಂಡು ಏನ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನ್ ಅನ್ಕೊಂಡೆ ನೀವ್ ಅಡ್ಗೆ ಮಾಡಿರ್ತೀರಾ, ವೇಸ್ಟ್ ಆಗುತ್ತೇನೋ ಅಂತ. ಇಲ್ಲ, ನಂಗೆ ಗೊತ್ತಿತ್ತು ಸಂಡೇ ಮ್ಯಾಗಿ ಏನೋ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಏನೋ ಅಂತ. ಫ್ಲೈಟ್ ಬಂದು ರೀಚ್ ಆಗಿದೆ 11 ಗಂಟೆಗೆ. ಇವ್ರು ಮನೆಗ್ ಬಂದಿದ್ದು 2 ಗಂಟೆಗೆ. ಅವ್ರು ಬರೋ ತನಕ ನಾನು ಮಲಗಿರ್ಲಿಲ್ಲ. ನೋಡ ಅಷ್ಟು ಪ್ರೀತಿ. ಮಲಗಿಲ್ಲ ನಾನು, ಮಲಗಿರ್ಲಿಲ್ಲ ತಾನೇ.
2 ಗಂಟೆ ತನಕ ರಾತ್ರಿ ಮಲಗಿಲ್ಲ ನಾನು. ಗೈಸ್ ಇವಾಗ ಮತ್ತೆ PGಗೆ ಹೋಗ್ತಿದೀವಿ. ಇವಾಗ ಹೋಗ್ಬಿಟ್ಟು ನಾವು ಸ್ವಲ್ಪ ತಿನ್ನೋಣ, ಹಸು ಆಗ್ತಿದೆ. ಬೆಳಿಗ್ಗೆ ಏನು ತಿಂದಿಲ್ಲ, ಬರೀ ಅದೇ ಮಾಡುವಾಗ 1-2 ಚಿಪ್ಸ್, 1 ಕ್ರೀಮ್ ಬನಾನ ತಗೊಬಂದು ಅದೇ ತಿಂದ್ವಿ. ಸೊ ಸಂಜೆ ಇದು ಮಾಡೋಣ ಅಂತ, ಏನಂದ್ರೆ ಜೋಳೋ ಚಿಪ್ಸ್ ಚಾಲೆಂಜ್ ಮಾಡೋಣ ಅಂತ. ಸೊ ನೋಡೋಣ ಜೋಳ ಚಿಪ್ಸ್ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನೋಡೋಣ. ಚಾಲೆಂಜ್ ಏನಂದ್ರೆ ಜೋಳ ಚಿಪ್ಸ್ ತಿಂದು ಯಾರು ಫಾಸ್ಟ್ ನೀರ್ ಕುಡಿತಾರಲ್ಲ ಅವರು ನೈಟ್ ಡಿನ್ನರ್ ಪ್ಲಾನ್ ಮಾಡ್ಬೇಕು. ಅದ್ ಯಾವಾಗಾದ್ರೂ ಓಕೆ, ಯಾವ ದಿನ ಆದ್ರೂ ಓಕೆ, ಬಟ್ ವಿದಿನ್ 1 ವೀಕ್ ಅಲ್ಲಿ ನೈಟ್ ಡಿನ್ನರ್ ಪ್ಲಾನ್ ಮಾಡ್ಬೇಕು. ಇದು ನಮ್ ಪ್ಲಾನು. అయ్యో ఆంటీ బిర్యానీ చేసుకుని ಅವ್ರಿಗೆ ಹಾಕಿ ಬಿರಿಯಾನಿ ಸ್ವಲ್ಪ. ಬನ್ನಿ ಟೇಸ್ಟ್ ಮಾಡಿ. ಬನ್ನಿ 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 ಕೊಡ್ತಿದ್ವಿ ಗೈಸ್. ಇದು ಹೇಳಿ ನಂಗೆ ರಿಯಾಕ್ಷನ್ ಹೇಳಿ. ಚೆನ್ನಾಗಿದ್ಯಾ? ನಿಮ್ಗಿಂತ ಚೆನ್ನಾಗಿ ಮಾಡಿದೀನಾ? ಹಿಂಗ್ ತೋರಿಸಿ. ಓಕೆ, ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಸೂಪರ್. ರಿಯಾಕ್ಷನ್ थोड़ा ये लास्ट का कट्टुंडी फ्राई మంచిగుంది. मसूर बज्जी उसके साथ खा दीजिए. हाँ अच्छा जी ಫುಲ್. ನೋಡಿ ಅಂಕಲ್ ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಏನಿಲ್ಲ ಎಲ್ಲೋ ಗ್ರೀನ್ ಗಬ್ಬಿ. ಸಾಕತ್ತ ಕಾಣಿಸ್ತಿದ್ಯಾ ಬಿಡು. ನೀನು ಉಗುರು ಬಣ್ಣ ಹಾಕೊಂಡಿದ್ಯಾ, ನಾನು ಹಾಕೊಂಡಿದ್ದೀನಿ ನೋಡಿಲಿ. ನಾನು ಹಾಕೊಂಡಿದ್ದೀನಿ. ಕುಡಿ ಅಣ್ಣ. ಇನ್ನೊಂದು ಇನ್ನೊಂದು ಏನು ಇದು ಏನಿಲ್ಲ. ಅದನ್ನ ಹಾಕ್ಬಿಡ್ತೀನಿ ಎಂಟ್ರಿಗೆ. ಇದು ಅಲ್ಲ 3 months ಇವಾಗ ಹೇಳ್ತಿದ್ದೀನಿ. ಕಂಗ್ರಾಚುಲೇಷನ್ ಅಂತ ಹೇಳು. ಯಾರು ಅಕ್ಕ ಅಂತ ನಾನು ಹೇಳ, ದಿವ್ಯಾಕ್ಕನ ಅಥವಾ ದೀಕ್ಷಿತ್ ಅಕ್ಕನ ಅಂತ ನಾನು ಹೇಳಲ್ಲ. ಯಾರಲ್ಲ ನಂಗೆ ಗೊತ್ತಿಲ್ಲ. ಅಯ್ಯೋ ಚೆನ್ನಾಗೇ ಬರ್ತೀರಾ ಬಿಡಿ. ಚೆನ್ನಾಗ್ ಬರ್ತೀರಾ ಅಂದ್ರೆ ಚೆನ್ನಾಗಿದ್ದೀರದಕ್ಕೆ ಚೆನ್ನಾಗ್ ಬರ್ತೀರಾ ಅಂತ. ಇರು ನಾನು ಮಾಡ್ತೀನಿ ಬಿಡು, ಚಿಕ್ಕದೆಲ್ಲ ಮಾಡಿ. ಡ್ರೆಸ್ ನೋಡಿ ಇವಾಗ ಬಂದ ಅಂತ ಅನ್ಕೊಂಡಿವ್ರು ನೋಡ್ಬಿಟ್ಟು. ಯಾರಿದು? ನೋಡಿ ಗೈಸ್, ನಮ್ ತುಂಬಿದ ಕುಟುಂಬ, ಬ್ಯಾಂಗ್ಳೂರ್ ಕುಟುಂಬ. ಹಂಗ ಸರಿ ರಿಯಲ್ ಸರ್ಪ್ರೈಸ್ ಏನ್ ಗೊತ್ತಾ? ಇವಾಗ ನಾವು ಜೋಳ ಚಿಪ್ಸ್ ಗೇಮ್ ಆಡ್ಬೇಕು. ಅಯ್ಯೋ ಇಲ್ಲಿ ಕೇಳಿ, ನನಗೆ ನನ್ನ ಟ್ರೈನರ್ ಹೇಳಿದ್ದಾರೆ ಹೆಲ್ದಿ ಫುಡ್ ತಿನ್ಬೇಕು ಅಂತ. ಅಷ್ಟು ಕೊಡಲ್ಲ, ಸ್ವಲ್ಪ ತಿನ್ನಲ್ಲ. ಜ್ಯೂಸ್ ಒಂದು ಸ್ವೀಟ್ಸ್ ಕಂದ, ಕರಡ್ಸ್ ಕಂದ ಜ್ಯೂಸ್ ಕನಕ ಖಾರ ಅಣ್ಣ, ಟೈಪುನ ಖಾರ.
ಆ ಕುಲ ನಮ್ಮೊಂದ್ ಮಲ್ಪರಲ್ಲಿ ಒಂಜಿ ಮಲ್ಪಗ್ ಅರ್ಧ ಅರ್ಧ ಏನಿರಲ್ಲ ನೀವು ಸಪೋರ್ಟ್ ಮಾಡಲ್ಲ ಬ್ಲಾಗರ್ಗೆ ಅದು ಕತ್ರಿ ಇದೆ ತಗೊಂಡ್ ಕಟ್ ಮಾಡಿ ಹೋಗು ನೀನ್ ತಿನ್ನು ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಇವಾಗ ಇದನ್ನ ಯಾರು ಕಂಪ್ಲೀಟ್ ಆಗಿ ತಿನ್ಬಿಡ್ತಾರೋ ಏನು ರಿಯಾಕ್ಟ್ ಅಥವಾ ಉಗ್ಯದೇ ಇದ್ದನ್ನ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ 1000 ನನ್ ಕಡೆಯಿಂದ ನಾವು ಗೇಮಿಂದ ಔಟ್ 1000 ಅವ್ರಿಗೆ ಪೇ ಮಾಡ್ತೀನಿ ನಾನು ಪಕ್ಕ ಪೇ ಮಾಡ್ತೀನಿ ಅಂಡ್ ಒನ್ ಮೋರ್ ಏನಂದ್ರೆ ಸೋತ ಫಸ್ಟ್ ಯಾರು ನೀರ್ ಕುಡಿತಾರ ಯಾರಾದ್ರೂ ತೆಗಿಬೇಕು ತಿನ್ಬೇಕಂತಿದ್ರೆ ಅವ್ರು ಡಿನ್ನರ್ ಕೊಡ್ಬೇಕು ಅರ್ಧ ತಗೋಬೇಕು ಜಾಸ್ತಿ ಪೂರ ಸ್ಟಾರ್ಟ್ ಮಾಡೋದು ಇದು ತಗೋಬಾ ಅದು ಇಲ್ಲ ಅಡದ ಒಳಗ ಇಲ್ಲ ಅದು ತಗೋಬಾರ ಸ್ಟ್ಯಾಂಡ್ ಸ್ಟ್ಯಾಂಡ್ ತಿನ್ಬೇಕು ಅನ್ಸುತ್ತೆ ಬರೀ ಒಂದು ಹೋಳಿಗೆ ತಿಂದಿದ್ದಕ್ಕೆ 2 ದಿನದಿಂದ ರುಬ್ತಾ ಇದಾರೆ ನನ್ ಟ್ರೈನರ್ ಒಂದಿನ ನನ್ ಲಾಭಕ್ಕೋಸ್ಕರ ಎಲ್ಲರೂ ಕಾಣಿಸ್ತಿಲ್ಲ ಗೊತ್ತಾಗ್ತದೆ.